ನಮ್ಮ ಆಚೆ ಉಂಟಲ್ಲ ಈಗ ಜೋರು ಮಳೆ ಬಿಟ್ಟಿದೆ. ಇವತ್ತು ಮಳೆಗಾಲದಲ್ಲಿ ಮಾಡುವುದು ತಿಂಡಿ ಮಾಡಿ ತೋರಿಸುವ ನಿಮಗೆ. ಮೊದಲಿಗೆ ನಮಗೆ ನುಗ್ಗೆ ಸೊಪ್ಪು ಬೇಕು, ಸ್ವಲ್ಪ ಜಾಸ್ತಿ ಬೇಡ ನೋಡಿ. ಈ ರೀತಿ ಇದೆ. 3 ಕಡ್ಡಿ ತಗೊಂಡಿದೆ ನೋಡಿ ಇಷ್ಟು. ಇದು ನೋಡಿ ತಗತೆ ಸೊಪ್ಪು ನೋಡಿ, ಈ ರೀತಿ ಇರ್ತದೆ ನೋಡಿ. ಇದು ಮಳೆಗಾಲದಲ್ಲಿ ಜಾಸ್ತಿ ಸಿಗ್ತದೆ. ಇದರ ಸೊಪ್ಪು ಕೂಡ ಸ್ವಲ್ಪ ಬೇಕು, ಚಿಗುರು ಬೇಡ, ಸೊಪ್ಪು ಮಾತ್ರ ಸಾಕು. ಸ್ವಲ್ಪ ಪುನರ್ಪುಳಿ ಸೊಪ್ಪು ಕೂಡ ಬೇಕು, ಚಿಗುರು ಬೇಡ, ಸೊಪ್ಪು ಮಾತ್ರ ಸಾಕು ನೋಡಿ. ಈ ರೀತಿ ಎಲೆತ್ತು ತಗೊಳ್ಳಿ ಆಯಿತಾ, ಜಾಸ್ತಿ ಬೆಳೆದದ್ದು ಬೇಡ. ಕೆಸುವಿನ ಸೊಪ್ಪು ಕೂಡ ಬೇಕು, ಜಾಸ್ತಿ ಬೇಡ, ಸ್ವಲ್ಪ ಸ್ವಲ್ಪ. ಪತ್ರೊಡೆ ಮಾಡ್ತೇವೆ ಅದು 1-2 ಸಾಕು ನೋಡಿ. ಈ ರೀತಿ 2 ತಗೊಂಡಿದ್ದೇನೆ. ಇದು ಕೊತ್ತಂಬರಿ ಸೊಪ್ಪಿನ ಹಾಗೆ ಉಂಟಲ್ಲ, ಅದು ನಿಮಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಈ ರೀತಿ ಉಂಟು. ಸೊಪ್ಪು ಅಂತ ಅಂದೇನೆ, 4-5 ಬಗೆ ಸೊಪ್ಪು ಉಂಟು. ನಿಮಗೆ ಬೇರೆ ಸೊಪ್ಪು ಕೂಡ ಹಾಕ್ಬೋದು, ನಾವು ಪದಾರ್ಥಕ್ಕೆ ಹಾಕ್ತೇವಲ್ಲ ಆ ಸೊಪ್ಪನ್ನು ಹಾಕ್ಬೋದು. ಪುನರ್ಪುಳಿ ಸೊಪ್ಪು ಯಾಕೆ ತಂದ ಅಂತ ಹೇಳಿದ್ರೆ ನಾನು ನೋಡಿ, ಇದು ಕೆಸುವಿನ ಎಲೆ ನೋಡಿ, ಇದು ಸ್ವಲ್ಪ ತುರಿಸ್ತೇವೆ, ಅದಕ್ಕೆ ಬೇಕಾಗಿ ಇದನ್ನು ಹಾಕೋದು ನೋಡಿ. ಇದನ್ನು ಇಲ್ಲದಿದ್ರೆ ಇದು ನಿಂಬೆ ರಸ ಕೂಡ ಹಾಕ್ಬೋದು. 2-3 ಕಡ್ಡಿ ಕರಿಬೇವಿನ ಸೊಪ್ಪು ಕೂಡ ಹಾಕುವ. ಎಲ್ಲ ಸೊಪ್ಪನ್ನು ಚಂದ ಮಾಡಿ ನೋಡಿ ತೊಳೆದು ತಂದದ್ದು. ಇದರ ಮಧ್ಯೆ ಇಟ್ಟಿದ್ದೇನೆ ನೋಡಿ, ಈ ಕೆಸುವಿನ ಎಲೆ ಮಧ್ಯೆ ಇಟ್ಟಿದ್ದೇನೆ. ಉಂಟಲ್ಲ, ಈಗ ಫೋಲ್ಡ್ ಮಾಡಬೇಕು, ಈಗ ಮಾಡಿಸ್ಬೇಕು. ಅದು ತುಂಡು ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ಚಿಕ್ಕ ಚಿಕ್ಕ ಎಲೆಯನ್ನು ತುಂಡು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಈಗ ಮಧ್ಯೆಯಿಂದ ತುಂಡು ಮಾಡುವ. ತುಂಡು ಮಾಡಿ ನಾವು ಪತ್ರೊಡೆ ಎಲೆಯನ್ನು ತುಂಡು ಮಾಡ್ತೇವೆ, ಅದೇ ರೀತಿ ಇದನ್ನು ಕೂಡ ತುಂಡು ಮಾಡಿ. ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ಎಲ್ಲ ಸೊಪ್ಪು ಸಹ ಉಂಟು. ನಾನು ತೆಗೆದಿದ್ದೇನಲ್ಲ ಆ ಸೊಪ್ಪು ಎಲ್ಲ ಉಂಟು. ಈಗ ತುಂಡು ಮಾಡಲಿಕ್ಕೆ ನೋಡಿ ಸುಲಭ ಆಯ್ತು ನೋಡಿ. ಈಗ ಮಡಿಚಿ, ಇಲ್ಲದ ಚಿಕ್ಕ ಎಲೆಯನ್ನು ತುಂಡು ಮಾಡಲಿಕ್ಕೆ ಆಗೋದಿಲ್ಲ. ಇಡೀ ಕೂಡ ಹಾಕ್ಬೋದು. ಈ ರೀತಿ ತುಂಡು ಮಾಡಿದ್ದೇನೆ ಚಿಕ್ಕ ಚಿಕ್ಕದು. ಇದರಲ್ಲಿ 2-3 ಈರುಳ್ಳಿ ಉಂಟು ನೋಡಿ, ಇದಂತೂ ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೇನೆ. ದೊಡ್ಡ ಈರುಳ್ಳಿ ಮಾತ್ರ, ಜಾಸ್ತಿ ಕೂಡ ಹಾಕ್ಬೋದು. ಈರುಳ್ಳಿ ಜಾಸ್ತಿ ಜನ ಇದ್ರೆ ಜಾಸ್ತಿ ಕೂಡ ಈರುಳ್ಳಿ ಹಾಕಿ ಮಾಡ್ಬೋದು. ಈ ಸೊಪ್ಪನ್ನು ಇದಕ್ಕೆ ಹಾಕುವ. ಮೊದಲಿಗೆ ಇದನ್ನು ಮಿಕ್ಸ್ ಮಾಡುವ ನೋಡಿ. ಪತ್ರೊಡೆ ಎಲ್ಲ ಮಾಡಲಿಕ್ಕೆ ನಮಗೆ ಟೈಮ್ ಇಲ್ಲ ಇದ್ರೆ ಈ ರೀತಿ ಕೂಡ ಮಾಡ್ಬೋದು. ಅಂದ್ರೆ ಆಟಿಯಲ್ಲಿ ಒಮ್ಮೆ ಆದ್ರೂ ಈ ಸೊಪ್ಪು ಎಲ್ಲ ತಿನ್ಬೇಕು, ಅದಕ್ಕೆ ಬೇಕಾಗಿ ಈ ರೀತಿ ಕೂಡ ಸೊಪ್ಪಿನ ಸ್ನಾಕ್ಸ್ ಅನ್ನು ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ. ಇದೆಲ್ಲ ಹಸಿಮೆಣಸು ಉಂಟು 3, ಇದು ಖಾರ ಇಲ್ಲ, ಅದಕ್ಕೆ 3 ಹಾಕಿದ್ದು. ಇಲ್ಲ ನಿಮಗೆ ಖಾರ ಇದ್ರೆ ಒಂದೇ ಸಾಕಾಗ್ತದೆ. ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಜ್ಜಿ ತಂದದ್ದು, 1 ಚಮಚ ಮೆಣಸಿನ ಹುಡಿ, 1-2 ಚಮಚ ಕೊತ್ತಂಬರಿಯನ್ನು ಜಜ್ಜಿ ತಂದ ನೋಡಿ. ಈ ರೀತಿ ಜಜ್ಜಿದ್ದೇನೆ. ಕೊತ್ತಂಬರಿ ನೈಸಾಗಿ ಜಜ್ಜಿದ್ ಬೇಡ ನೋಡಿ, ಈ ರೀತಿ ಸ್ವಲ್ಪ ಬಿಡಿ ಇದೆಯಾಗಿ. 1-2 ಚಮಚ ಆಗುವಷ್ಟು ಅಕ್ಕಿ ಹುಡಿ ಕೂಡ ಹಾಕುವ. ಮಿಕ್ಸ್ ಮಾಡುವ. ನೀರಂತ ಹಾಕುದು ಬೇಡ, ಈರುಳ್ಳಿ ನೀರುಂಟು. ಈಗ ಕಡ್ಲೆ ಹುಡಿ ಹಾಕುವ. ಜಾಸ್ತಿ ಕಡ್ಲೆ ಹುಡಿ ಬೇಡ, ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ನೀರಂತ ಹಾಕೋದು ಬೇಡ, ಈರುಳ್ಳಿ ಉಂಟು ನೀರು ಆಗ್ತದೆ. ಈರುಳ್ಳಿ ಕಡ್ಲೆ ಹುಡಿ ಬೇಕಿದ್ರೆ ಸ್ವಲ್ಪ ಹಾಕಿದ್ರೆ ಆಯ್ತು. ಸ್ವಲ್ಪ ಹಾಕುವ, ಈಗ ಸ್ವಲ್ಪ ಕಡಿಮೆ ಆಯ್ತು ನೋಡಿ. ಈ ರೀತಿ ಮಿಕ್ಸ್ ಆದರೆ ಸಾಕು. ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ಒಂದು ಬಾರಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ಎಣ್ಣೆ ಬಿಸಿ ಆಯ್ತಾ, ಸ್ವಲ್ಪ ಉಪ್ಪಾಗಿ ಬಿಡುವ ನೋಡಿ. ದೊಡ್ಡದು ಬಿಡಬೇಡ, ಅದು ಬೇಗ ಫ್ರೈ ಆಗುದಿಲ್ಲ. ಅದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಸ್ವಲ್ಪ ಸ್ವಲ್ಪ ಬಿಟ್ಟರೆ ಈಗ ಎಣ್ಣೆಯಲ್ಲಿ ಬೇಗ ಫ್ರೈ ಆಗ್ತದೆ. ಸರಿ, ಫ್ರೈ ಆಗಿದೆ. ಈಗ ಮಗುಚಿ ಹಾಕುವ. 1 ನಿಮಿಷ ಆದಮೇಲೆ ಮಗುಚಿ ಹಾಕಿದ್ರೆ ಸಾಕು. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದು, ನಿಮಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಜಾಸ್ತಿ ಒಮ್ಮೆಲೆ ಫ್ರೈ ಮಾಡಲಿಕ್ಕೆ ಆಗ್ತದೆ. 2 ಸೈಡ್ ಚಂದ ಮಾಡಿ ಫ್ರೈ ಆದಮೇಲೆ ತೆಗೆಯುವುದು. ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಯ್ತು, ಈಗ ತೆಗೆಯುವ ನೋಡಿ. ಇಷ್ಟು ಫ್ರೈ ಆದರೆ ಸಾಕು. ಜಾಸ್ತಿ ಫ್ರೈ ಆದರೆ ಉಂಟಲ್ಲ ಜಾಸ್ತಿ ಕಪ್ಪಾಗ್ತದೆ. ತಗೊಂಡಿದ್ದೆ ನಾನು, ಇದರಲ್ಲಿ ಹಾಕೋದು ಎಲ್ಲ ಫ್ರೈ ಮಾಡಿದ್ದು. ನಿಮಗೆ ಟಿಶ್ಯೂ ಪೇಪರ್ ಕೂಡ ತಗೊಳ್ಬೋದು, ಜಾಸ್ತಿ ಎಣ್ಣೆ ಇದ್ದರೆ ಹೀರಿಕೊಳ್ತದೆ ಅದಕ್ಕೆ. ಸ್ನ್ಯಾಕ್ಸ್ ರೆಡಿ ಆಯಿತು ನೋಡಿ. ಈ ರೀತಿ ಉಂಟು ಸುಲಭದ ಸ್ನ್ಯಾಕ್ಸ್. ನಿಮಗೆ ಯಾವ ಸೊಪ್ಪನ್ನು ಕೂಡ ಹಾಕ್ಬೋದು, ನಾವು ಪದಾರ್ಥಕ್ಕೆ ಹಾಕ್ತೇವಲ್ಲ ಆ ಯಾವುದು ಸೊಪ್ಪು ಕೂಡ ಹಾಕಿ ಈ ರೀತಿ ತಿಂಡಿ ಮಾಡ್ಬೋದು ನೋಡಿ. ಮಳೆ ಬರುವಾಗ ಉಂಟಲ್ಲ ಒಳ್ಳೆ ತಿಂಡಿ ಉಂಟಲ್ಲ. ನಾನು ಸ್ವಲ್ಪ ದೊಡ್ಡದು ಮಾಡಿದ್ದು. ಇದು ಬೇಗ ಫ್ರೈ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ ಫ್ರೈ ಮಾಡಲಿಕ್ಕೆ. ಮೆಲ್ಲ ಕಡಿಮೆ ಉರಿಯಲ್ಲಿಟ್ಟು ಫ್ರೈ ಮಾಡಿದ್ದು.
ಮತ್ತೆ ಈ ಮಳೆಗಾಲದಲ್ಲಿ ಉಂಟು ನಿಮಗೆ ಸೊಪ್ಪು ಎಲ್ಲ ತಿನ್ನದವರಿಗೆ ಈ ರೀತಿ ಮಾಡಿ ಕೊಡ್ಬೋದು ನೋಡಿ ತಿಂಡಿಯನ್ನು.